ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲಾಗಿ ನಾನು ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಹೋಳಿಗೆ ಅಂತ ಕೂಡ ಕರೀತಾರೆ, ಒಬ್ಬಟ್ಟು ಅಂತ ಕೂಡ ಕರೀತಾರೆ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಒಮ್ಮೆ ಹೋಳಿಗೆ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಕೆಲವೊಂದು ಟಿಪ್ಸ್ನ ಕೆಲವೊಂದು ಮೆಜರ್ಮೆಂಟ್ ಪ್ರಕಾರ ಮಾಡಿದರೆ 100% ಶೂಟ್ ಪರ್ಫೆಕ್ಟಾಗಿ ಬರ್ತವೆ, ಎಲ್ಲೂ ಅರಿಯೋದಿಲ್ಲ. ನೋಡಿದ್ರೆ ಒಳಗಡೆ ಸ್ಟಫಿಂಗ್ ಕೂಡ ಪರ್ಫೆಕ್ಟಾಗಿ ಆಗಿದೆ. ಎಲ್ಲರಿಗೂ ಮಾಡೋದು ಗೊತ್ತಿರುತ್ತೆ, ಬಟ್ ಕೆಲವೊಬ್ಬರಿಗೆ ಮಾಡೋದು ಗೊತ್ತಿರಲ್ಲ. ಅಂಥವ್ರಿಗಾಗಿ ಈ ವಿಡಿಯೋ ನೋಡಿದ್ರೆ ಎಷ್ಟು ಚೆನ್ನಾಗಿ ಚಪಾತಿ ಯಾವ ಥರ ಇದ್ದಾವೆ, ಸೇಮ್ ಟು ಸೇಮ್ ಅದೇ ಥರನೇ ಬಂದಿದ್ದಾವೆ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾಗುತ್ತೋ ನೀವು ನೋಡಿಕೊಂಡು ಅಷ್ಟು ತೊಗೊಳ್ಳಿ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕು. ಒಂದಲ್ಲ 2 ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಕೆಲವೊಬ್ಬರು ಕಡಲೆಬೇಳೆಯಿಂದ ಕೂಡ ಮಾಡ್ತಾರೆ, ಬಟ್ ಇವತ್ತು ನಾನು ಈ ವಿಡಿಯೋದಲ್ಲಿ ತೊಗರಿಬೇಳೆಯಿಂದ ಮಾಡಿ ತೋರಿಸ್ತೀನಿ. ಮುಂದೆ ಯಾವಾಗಾದರೂ ಕಡಲೆಬೇಳೆಯಿಂದ ಹೋಳಿಗೆ ಮಾಡಿ ತೋರಿಸ್ತೀನಂತೆ. ನೀಟಾಗಿ 1-2 ಸಲ ವಾಶ್ ಮಾಡ್ಕೊಂಡ ನಂತರ 1 ಕಪ್ಪಿಗೆ 4-5 ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈ ತೊಗರಿಬೇಳೆನ ಈ ಥರ ನೀರು ಹಾಕ್ಕೊಂಡು ನೀಟಾಗಿ ಎಲ್ಲ ಸೈಡಲ್ಲಿರೋದನ್ನು ಈ ರೀತಿ ಅಂದ್ಕೊಂಡು ಇದ್ರ ಮೇಲೆ ಗ್ಯಾಸ್ ಮೇಲೆ ಇಟ್ಟು ಈ ಥರ ಮುಚ್ಚಳ ಮುಚ್ಚಿ ಕುದಿಯೋವರೆಗೂ ನಾನೇನು ಮಾಡ್ತೀನಿ, ಬಿಡ್ತೀನಿ. ಈ ಥರ ಕುದಿ ಬಂದಿದೆ ನೋಡಿ. ಸ್ಟಾರ್ಟ್ ಆಗಿದ್ದನ್ನ ಟೈಮಲ್ಲಿ ಮುಚ್ಚಳನ ತೆಗೆದ್ಬಿಟ್ಟು ಆ ವೈಟ್ ಕಾಣಿಸ್ತಾ ಇದೆಯಲ್ಲ ಅದನ್ನೆಲ್ಲ ತೆಗಿಬೇಕಾಗುತ್ತೆ. ಈ ರೀತಿ ಸೌಟಿಂದ ಎಲ್ಲ ನೀಟಾಗಿ ತೆಗೆದು ಒಂದು ಪಾತ್ರೆಯಲ್ಲ ಅಥವಾ ಸಿಂಕ್ ಇದ್ದರೆ ಸಿಂಕಲ್ಲ ಹಾಕ್ಕೊಂಬಿಡಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕೆ ಅಂತಂದರೆ ಕೆಲವೊಬ್ಬರಿಗೆ ಹೋಳಿಗೆ ಮಾಡೋದು ಅಷ್ಟು ನೀಟಾಗಿ ಬರ್ತಿರೋದಿಲ್ಲ. ಅಂಥವ್ರಿಗಾಗಿ ಕೆಲವೊಂದು ಸಿಂಪಲ್ಲಾಗಿ ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ. ಇದು ಆಲ್ಮೋಸ್ಟ್ ಕುದಿ ಬರ್ತಾ ಇದೆ. ಆದಷ್ಟು ನೀಟಾಗಿ ತಕ್ಕೊತ ಹೋಗಿ. ಈ ರೀತಿ ಇನ್ನೂ ಸ್ವಲ್ಪ ಇದು ಕುದಿಬೇಕು. ಎಲ್ಲಿವರೆಗೂ ಕುದಿಬೇಕು ಅನ್ನೋದಕ್ಕೂ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಅಷ್ಟರೊಳಗಡೆ ಏನು ಮಾಡೋಣ, ಕಣಕನ ರೆಡಿ ಮಾಡ್ಕೊಳ್ಳೋಣ. ನಾನು 1.5 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ, ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಮೆತ್ತಗಾಗಿ ಕಲಿಸ್ಕೋಬೇಕಾಗುತ್ತೆ. ನಾವು ಅಷ್ಟು ಗಟ್ಟಿಯಾಗಿ ಕಲಿಸ್ಕೋಬಾರ್ದು. ವಿಡಿಯೋದಲ್ಲಿ ಯಾವ ಥರ ಕಲಿಸ್ತೀನೋ ಸೇಮ್ ಟು ಸೇಮ್ ಅದೇ ಥರನೇ ಕಲಿಸ್ಕೊತ ಹೋಗಿ. ನೀವು ಕೂಡ ಸ್ವಲ್ಪ ನೀರು ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆ ಅಷ್ಟು ಹಾಕ್ಕೋಬೇಡಿ. ಇನ್ನು ಸ್ವಲ್ಪ ಹಾಕ್ಕೊತೀನಿ ನೀರು. ನನಗೆ ಹೋಳಿಗೆನೇ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಪರ್ಫೆಕ್ಟಾಗೆ ಮಾಡ್ತಾರೆ. ನಾನಿಲ್ಲಿ 1.5 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೋಡೋಣ, ಕಡಿಮೆ ಬಿದ್ದರೆ ಮುಂದೆ ನೋಡ್ಕೊಳ್ಳೋಣಂತೆ. ನೋಡಿದ್ರೆ ಯಾವ ಥರ ಮೆತ್ತಗಿದೆ ಅನ್ನೋದು ಇಷ್ಟೇ ಆಗಬೇಕು, ಈ ಥರನೇ ಇರಬೇಕು. ಇನ್ನು ನೀಟಾಗಿ ನಾದ್ಕೋಬೇಕು. ನಾವು ಎಷ್ಟು ನೀಟಾಗಿ ನಾದ್ಕೊತೀವೋ ಅಷ್ಟು ಪರ್ಫೆಕ್ಟಾಗಿ ಬರ್ತವೆ. ಇವಾಗ ಇದಕ್ಕೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕಿ ನೀಟಾಗಿ ನಾದ್ಕೊತೀನಿ. ನಾನು ಮತ್ತೆ ಹೇಳ್ತಿದ್ದೀನಿ, ನೀವು ಎಷ್ಟು ನೀಟಾಗಿ ನಾದ್ಕೊತೀರೋ ಅಷ್ಟು ಪರ್ಫೆಕ್ಟಾಗಿ ಬರ್ತವೆ. ಆದಷ್ಟು ನೀಟಾಗಿ ನಾದ್ಕೊಳ್ಳಿ. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕೂಡ ಕೇಳಿ, ನಾನು ಡೆಫಿನೆಟಾಗಿ ಆನ್ಸರ್ ಮಾಡ್ತೀನಿ. ನೋಡಿದ್ರೆ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ನಾವು ಬೇಳೆ ಬೇಯಿಸ್ದು ಹೂರಣ ಮಾಡೋಷ್ಟರೊಳಗೆ ಇದು ಕೂಡ ನೆಂದಿರುತ್ತೆ. ಇವಾಗ ಕಣಕನ ಸೈಡಲ್ಲಿ ಎತ್ತಿಡ್ತೀನಿ. ಇದು ಕೂಡ ಆಲ್ಮೋಸ್ಟ್ ಕುದ್ದಿದ್ದಾವೆ ನೋಡಿ. ಈ ಥರ ಮಿಡಲಲ್ಲಿ ಸ್ವಲ್ಪ ಬೆಳ್ಳಗಿರಬೇಕು. ಕೈಯಿಂದ ಕಿವುಚಿದ್ರೆ ಆಟೋಮೆಟಿಕ್ಕಾಗಿ ಕಟ್ಟಾಗಿಬಿಡಬೇಕು. ಇಷ್ಟಾದರೆ ಸಾಕು. ತೀರಾ ಮತ್ತೆ ಕಂಪ್ಲೀಟಾಗಿ ಕುದಿಸ್ಕೋಬೇಡಿ. ಈ ಥರ ಮಿಡಲಲ್ಲಿ ಸ್ವಲ್ಪ ವೈಟ್ ಆಗಿರಬೇಕು. ಈ ಥರ ಕೈಯಿಂದ ಕಟ್ ಮಾಡಿದರೆ ಕಟ್ಟಾಗಿಬಿಡ್ಬೇಕು. ಇಷ್ಟಾದರೆ ಸಾಕು. ತಣ್ಣಗಾಗೋಷ್ಟರೊಳಗೆ ಇನ್ನೂ ಸ್ವಲ್ಪ ಅದೇನಾಗುತ್ತೆ, ಸಾಫ್ಟ್ ಆಗುತ್ತೆ ತೊಗರಿಬೇಳೆ. ಅದಕ್ಕೋಸ್ಕರ ಇವಾಗ ಇದನ್ನು ಫಿಲ್ಟ್ರ್ ಮಾಡ್ಕೊತೀನಿ. ಆ ಬೇಳೆ ಕಟ್ಟಿದೆಲ್ಲ ಅದನ್ನೆಲ್ಲ ಈ ರೀತಿ ಫಿಲ್ಟ್ರ್ ಮಾಡಿಕೊಂಡು ಅದನ್ನು ಒಬ್ಬಟ್ಟಿನ ಸಾರು ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒಬ್ಬಟ್ಟಿನ ಸಾರು ಕೂಡ ಮಾಡಿ ತೋರಿಸ್ತೀನಿ. ಮತ್ತು ಅದೇ ಪಾತ್ರೆಯಲ್ಲೇ ಹಾಕ್ಕೊಂಡು ಇವಾಗ ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ಳೋಣ. ನೀಟಾಗಿ ಕಲಿಸ್ಕೊತೀನಿ. ತಣ್ಣಗಾಗೋಷ್ಟರೊಳಗಡೆ ಇನ್ನೂ ಸ್ವಲ್ಪ ಮೆತ್ತಗಾಗುತ್ತೆ, ನೆನಪಿರಲಿ. ತೀರಾ ಮೆತ್ತಗಾಗೋವರೆಗೂ ಕುದಿಸ್ಕೋಬಾರ್ದು. ನಾನಿಲ್ಲಿ 1.5 ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ. ನಾನು ಪ್ರೆಸ್ ಮಾಡಿ ಇಟ್ಟಿರೋದ್ರಿಂದ 1.5 ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ. 1 ಕಪ್ಗೆ 1.5 ಬೆಲ್ಲ ಸರಿ ಹೋಗುತ್ತೆ. ನೀವು 1 kg ಅರ್ಧ kg ಮಾಡ್ಕೊಳಂಗಿದ್ರೆ 1 kgಗೆ 1.5 kg ಹಾಕಿ, ಅರ್ಧ kgಗೆ 3/4 kg ಅಷ್ಟು ಹಾಕಿದರೂ ನಡೆಯುತ್ತೆ. ಇದನ್ನು ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ನಾವು ಮಿಕ್ಸಿ ಮಾಡ್ಕೋಬೇಕು. ತಣ್ಣಗಾಗಿದೆ ನೋಡಿ.
ಇವಾಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಮಿಕ್ಸಿ ಜಾರಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊತೀನಿ. ಒಮ್ಮೆಲೆ ಅಷ್ಟು ಹಾಕ್ಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಸ್ಟ್ರಕ್ ಆಗೋ ರೀತಿ ಆಗುತ್ತೆ. ಫೈನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ನೆನಪಿರಲಿ, ಫೈನಾಗಿ ಪೇಸ್ಟ್ ಥರ ಆಗಬೇಕು. ನೋಡಿದ್ರ ಇಷ್ಟಾದರೆ ಸಾಕು. ಕೆಲವೊಬ್ಬರಿಗೆ ಅನ್ನಿಸ್ಬೋದು ಬೆಲ್ಲ ಹಾಕಿದ ಮೇಲೆ ನೀರು ಆಗುತ್ತಲ್ಲ, ಮಿಕ್ಸಿ ಮಾಡ್ತಾ ಮಾಡ್ತಾ ಗಟ್ಟಿ ಆಗುತ್ತೆ. ಒಂದು ವೇಳೆ ಮಿಕ್ಸಿ ಮಾಡ್ತಾ ನಿಮ್ಗೆ ಗಟ್ಟಿ ಆಗಿಲ್ಲ ಅಂತಂದರೆ ಸ್ವಲ್ಪ ಹಿಂಡು ಬಿಟ್ಟು ಮಿಕ್ಸಿ ಮಾಡ್ಕೋಬೋದು. ಏನನ್ನು ತೊಗರಿಬೇಳೆ ಮತ್ತು ಬೆಲ್ಲನ ಎಲ್ಲವನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ತೊಗರಿಬೇಳೆ ಮತ್ತು ಬೆಲ್ಲನ ಕಂಪ್ಲೀಟಾಗಿ ಆಗಿದೆ. ಇವಾಗ ಇದನ್ನು ಸಣ್ಣ ಸಣ್ಣದಾಗಿ ಉಂಡೆಗಳ ರೀತಿ ಕಟ್ಕೊತಾ ಹೋಗ್ತೀನಿ. ಈ ರೀತಿ ಮಾಡೋದ್ರಿಂದ ಹೋಳಿಗೆ ಮಾಡೋದು ಕೂಡ ಪಟಾಪಟ್ ಅಂತ ಮಾಡ್ಕೊಂಡ್ಬಿಡ್ಬೋದು. ಹೋಳಿಗೆ ಕೂಡ ಈ ರೀತಿ ಉಂಡೆ ಕಟ್ಕೊತಾ ಹೋಗ್ತೀನಿ. ನಾನು ಒಂದು ಒಪ್ಪತ್ತಿಗೆ ಒಂದು 6ರಿಂದ 5 ಹೋಳಿಗೆನ ಮಾಡ್ತೀನಿ. ನಿಮಗೆ ಎಷ್ಟು ಬೇಕೋ ಅನುಕೂಲಕ್ಕೆ ತಕ್ಕಂಗೆ ನೀವು ಮಾಡ್ಕೊಳ್ಳಿ. ಇಲ್ಲಿ ಕಣಕ ಕೂಡ ರೆಡಿಯಾಗಿದೆ. ನೋಡಿದ್ರ ಈ ರೀತಿ ಕೈಯಿಂದ ಈ ರೀತಿ ಎಳೆದ್ರೆ ಈ ರೀತಿ ಬರಬೇಕು. ಇವು ಹೋಳಿಗೆ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಣ್ಣೆಯಿಂದ ಹಚ್ಕೊತಾ ಹೋಗ್ತೀನಿ. ಸ್ವಲ್ಪ ಕಣಕ ತಗೊಂಡು, ನೆನಪಿರಲಿ ಕಣಕ ಸ್ವಲ್ಪ ಇರಬೇಕು, ಹೂರಣ ಜಾಸ್ತಿ ಇರಬೇಕು. ಹೋಳಿಗೆಗೆ ಭಾಳ ಜನ ಏನು ಮಾಡ್ತಾರೆ, ಕಣಕನ ಜಾಸ್ತಿ ತೊಗೊಂಡು ಹೂರಣ ಕಮ್ಮಿ ಇಡ್ತಾರೆ. ಆ ರೀತಿ ಮಾಡಬಾರ್ದು, ಹೂರಣನೇ ಜಾಸ್ತಿ ಇರಬೇಕು. ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಕೈಯಿಂದ ರೌಂಡ್ ಮಾಡ್ಕೊಂಡಿವಲ್ಲ ಹೂರಣನ, ಅದನ್ನು ಇಟ್ಟು ಈ ಥರ ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ಥರ ಫಾಲೋ ಮಾಡ್ಕೊತಾ ಹೋಗಿ. ನೀವು ಕೂಡ ನೆನಪಿರಲಿ, ನಿಮಗೆ ಮಿಕ್ಸಿ ಮಾಡಬೇಕಾದ್ರೆ ಸರಿಯಾಗಿ ಬಂದಿಲ್ಲ, ಸ್ವಲ್ಪ ನೀರಾಗಿದೆ ಅನ್ನೋ ಟೈಮಲ್ಲಿ ಮಿಕ್ಸಿ ಮಾಡೋಕ್ಕಿಂತ ಮುಂಚೆನೇ ತೊಗರಿಬೇಳೆ ಬೆಲ್ಲನ ಸ್ವಲ್ಪ ಕಿವುಚ್ಬಿಟ್ಟು ನಂತರ ನೀವು ಮಿಕ್ಸಿ ಮಾಡ್ಕೊಳ್ಳಿ. ಆವಾಗ ಪರ್ಫೆಕ್ಟಾಗಿ ಮಿಕ್ಸಿ ಮಾಡ್ಕೋಬೋದು. ನೋಡಿದ್ರೆ ಈ ಥರ ರೌಂಡಾಗಿ ಮಾಡಿಕೊಂಡು ಇಲ್ಲಿ ನಾನು 2 ರೀತಿ ತೋರಿಸ್ತೀನಿ. ಪೇಪರ್ ಮೇಲೆ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿಬಿಟ್ಟು ಕೈಯಿಂದ ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಹೋಗ್ತೀನಿ. ಈ ರೀತಿ ಆದರೂ ಮಾಡಿ, ಇಲ್ಲ ನಿಮಗೆ ಲತ್ತಣಿಕೆ ಇರುತ್ತಲ್ಲ ಅದರಿಂದ ಆದರೂ ಮಾಡಿ. ಈ 2ರಲ್ಲಿ ನಿಮ್ಗೆ ಯಾವುದು ಅನುಕೂಲ ಅದನ್ನು ಮಾಡ್ಕೊತಾ ಹೋಗಿ. ನೀವು ಕೂಡ ನನಗೆ 2 ಅಭ್ಯಾಸ ಇದೆ. ಕೆಲವೊಂದು ಸಲ ಲತ್ತಣಿಕೆಯಿಂದ ಕೂಡ ನಾನೇನು ಮಾಡ್ತೀನಿ, ಹೋಳಿಗೆನ ಮಾಡ್ಕೊತಾ ಹೋಗ್ತೀನಿ. ಇವಾಗ ಲತ್ತಣಿಗೆ ಏನು ಮಾಡ್ತೀನಿ, ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ರೀತಿ ನೀಟಾಗಿ ನೋಡಿದ್ರೆ ಸ್ವಲ್ಪ ಕೂಡ ಸ್ಪ್ರೆಡ್ ಆಗಿಲ್ಲ. ನಾವು ಕಣಕ ಮಾಡೋದ್ರಲ್ಲೇ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪು, ನಾವು ಕಣಕನ ನೀಟಾಗಿ ನಾದ್ಕೋಬೇಕು. ಎಷ್ಟು ದೊಡ್ಡ ಬೇಕಾದ್ರೆ ಅಷ್ಟು ದೊಡ್ಡ ಮಾಡ್ಕೋಬೋದು. ಇದು ಹೋಳಿಗೆ ಅಂದರೆ ಯಾರೂ ನಂಬೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ನೋಡಿದ್ರೆ ನೀಟಾಗಿ ಎಲ್ಲ ಕಡೆನೂ ನೀಟಾಗಿ ಒಂದೇ ಥರ ಈವನ್ನಾಗಿ ಮಾಡಿಕೊಂಡು, ಈ ಕಡೆ ಅಂಚು ಕೂಡ ಕಾದಿದೆ. ಇವಾಗ ಅಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹೋಳಿಗೆ ಪೇಪರ್ ಸಮೇತ ಏನು ಮಾಡ್ತೀನಿ, ನಾನು ಹೋಳಿಗೆನ ಹಾಕ್ತೀನಿ. ಈ ರೀತಿ ಮಾಡೋದ್ರಿಂದ ಪರ್ಫೆಕ್ಟಾಗಿ ಬರ್ತವೆ, ನಾನು ಗ್ಯಾರಂಟಿ ಕೊಡ್ತೀನಿ. ಕೆಲವೊಂದು ಟಿಪ್ಸ್ನ ಹೇಳಿದ್ದೀನಲ್ವ ಯಾವ ಥರ ಮಾಡ್ಕೋಬೇಕು ಅಂತ, ಅವನಂದೇ ಫಾಲೋ ಮಾಡಿ. ಗೊತ್ತಾಗಿಲ್ಲ ಅಂತಂದರೆ ಮತ್ತೆ ವಿಡಿಯೋನ ನೋಡಿ ಈ ರೀತಿ ನಿಧಾನಕ್ಕೆ ಹೋಳಿಗೆ ಪೇಪರ್ ಸಮೇತ ತೆಗೆದುಬಿಡಿ. ಒಂದು ಕಡೆ ನೀಟಾಗಿ ಬೇಯಿಸ್ಕೊಂಡಿದ ನಂತರನೇ ಅದನ್ನು ಇನ್ನೊಂದ್ಸರಿ ತಿರುವಾಕಿ. ಇದಾಗಿದೆ. ಇವಾಗ ಮತ್ತೆ ಇನ್ನೊಂದ್ಸರಿ ರಿವರ್ಸ್ ಮಾಡ್ಕೊತೀನಿ. ನೆನಪಿರಲಿ, ಹಸಿಯಾಗಿರಬಾರ್ದು, ಕಂಪ್ಲೀಟಾಗಿ ನೀಟಾಗಿ ಬೇಯಿಸ್ಕೋಬೇಕು. ಎಕ್ಸ್ಪೆಷಲಿ ಮೂಲೆ ಇರ್ತಾವಲ್ಲ ಅದರಲ್ಲಿ ಕೆಲವೊಬ್ಬರು ಭಾಳ ದಪ್ಪ ಇರ್ತವೆ, ಆ ಥರ ಮಾಡ್ಕೋಬಾರ್ದು. ಎಲ್ಲವೂ ಸರಿಸಮಾನವಾಗಿ ಲಟ್ಟಿಸ್ಕೋಬೇಕು. ಈ ಥರ ನೀಟಾಗಿ 2 ಕಡೆನೂ ನೀಟಾಗಿ ಮಾಡ್ಕೋಬೇಕು. ಎಲ್ಲೆಲ್ಲಿ ಸರಿಯಾಗಿ ಬೆಂದಿಲ್ಲನೋ ಅಲ್ಲಿ ನೀಟಾಗಿ ಈ ಥರ ಮಾಡ್ಕೊತೀನಿ. ಎಷ್ಟು ಸಿಂಪಲ್ ಅಲ್ವಾ? ಈ ಸ್ಟೆಪ್ಸ್ನ ಫಾಲೋ ಮಾಡಿ 100% ಶೂರ್ ಆರಾಮಾಗಿ ಮಾಡ್ಕೋಬೋದು. 2 ಕಡೆನೂ ನೀಟಾಗಿ ಬೇಯಿಸ್ಕೊಂಡಿದ ನಂತರ ಸರ್ವ್ ಮಾಡಿಕೊಂಡು ತುಪ್ಪದ ಜೊತೆ ತಿಂದರೆ ಅಂತೂ ಸೂಪರಾಗಿರುತ್ತೆ. ಮೆಜರ್ಮೆಂಟ್ ಪ್ರಕಾರ ಮತ್ತು ಕೆಲವೊಂದು ಟಿಪ್ಸ್ ಪ್ರಕಾರ ಮಾಡಿದರೆ 100% ಶೂರ್ ಪರ್ಫೆಕ್ಟಾಗಿ ಬರುತ್ತೆ. ನಿಮ್ಗೆ ಇಷ್ಟು ದೊಡ್ಡ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಚಿಕ್ಕ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಮಾಡ್ಕೊಳೋರಾದರೆ ನೋಡಿದ್ರೆ ಸೂಪರಾಗಿ ಬಂದಿದೆ ಅಲ್ವಾ? ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಡೆಫಿನೆಟಾಗಿ ಆನ್ಸರ್ ಮಾಡ್ತೀನಿ. ನಾನು ಹೇಗೆ ಬಂದಿದೆ ಅನ್ನೋದು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ, ಓಕೆನಾ? ಐ ಥಿಂಕ್ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟವಾದಲ್ಲಿ ಏನು ಮಾಡಬೇಕು ಗೊತ್ತೇ ಇದೆಲ್ಲ, ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಮೇನಾಗಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ನೀವು ನೋಡೋದಲ್ಲದೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಈ ವಿಡಿಯೋನ ಸೆಂಡ್ ಮಾಡಿ, ಅವರು ನೋಡಲಿ, ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ, ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.